ಹಾಯ್, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಇದು ನನ್ನ ಮೊದಲನೇ ವಿಡಿಯೋ ವ್ಲಾಗ್ ಆಗಿರುತ್ತೆ. ಚಿತ್ರದುರ್ಗಕ್ಕೆ ಅಂತ ತಂಗಿ ಮನೆಗೆ ತಿಂಗಳು ಪೂಜೆ ಇದೆ ಅಂತ ಹೋಗಿದ್ದಾಯಿತು. ಇದು ಬಂದು ಹೋಮ್ ಟೂರ್ ಮಾಡೋಣ ಅಂದ್ಕೊಂಡೆ, ನೈಟ್ ಟೈಮು ಬಟ್ ಬೇಡ ಅಂತ ಅಂದ್ಕೊಂಡು ಸುಮ್ಮನದೆ. ಬೆಳಗ್ಗೆನೇ ನಾನು ಹೋಮ್ ಟೂರ್ ಮಾಡಿ ತೋರಿಸಿದ್ದೀನಿ, ಅದು ಮುಂದೆ ಇದೆ. ಅದು ಯಾವ ರೀತಿಯಾಗಿ ಬಂದಿದೆ ಅಂತ ನೀವೇ ನೋಡಿ, ಮುಂದೆ ಗೊತ್ತಾಗುತ್ತೆ. ಓಕೆ, ಆಂಟಿ ತಿಂಗಳು ಪೂಜೆ ವಿಡಿಯೋ ಮಾಡ್ತಿದ್ದೀಯ ಅಂತ ಇದೆ. ಮನೆಗೆ ಹೋದ ತಕ್ಷಣ ಸ್ವಲ್ಪ ಕೆಲಸ ಇತ್ತು, ಚಪಾತಿ ಎಲ್ಲ ಉಜ್ಜಿತಾ ಇತ್ತು. ನನ್ನ ತಂಗಿ ಚಪಾತಿ ಎಲ್ಲ ಸುಡ್ತಾ ಇದ್ದಾಳೆ, ಬೇಯಿಸ್ತಾ ಇದ್ದಾಳೆ. ಮತ್ತು ನಮ್ಮ ಅತ್ತೆ ಮಾವ ಎಲ್ಲರೂ ಕೂಡ ಊಟಕ್ಕೆಲ್ಲ ಕೂತಿದ್ರು. ನಮ್ಮ ಅತ್ತೆ ಊಟಕ್ಕೂ ಕೂಡ ಇಡ್ತಾಯಿದ್ರು. ಇಲ್ಲಿ ನನ್ನ ಮನೆ ಮಗಳು ಅಂತ ಹೇಳಿರ್ತಾಳೆ, ಅವಳು ಬುತ್ತಿ ಎಲ್ಲ ತೊಗೊಂಡು ಬಂದಿರಬೇಕು. ಫಸ್ಟ್ ತಿಂಗಳು ಪೂಜೆ ದಿನ ಬುತ್ತಿ ತೊಗೊಂಡು ಬಂದು ಬಾಗ್ಲ ಹತ್ರ ಇಟ್ಬಿಟ್ಟು ಅದನ್ನು ಪೂಜೆ ಮಾಡಿ ಒಳಗಡೆ ತೊಗೊಳ್ಬೇಕಾಗಿರುತ್ತೆ. ಬಟ್ ಅದು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಅವ್ನು ಟೆನ್ಷನ್ ಮೆಲ್ಲ ಕೊಡ್ದಂಗೆ ಬರ್ತಾ ಕಾರ ಫೋನ್ ಮಾತಾಡ್ತಾರೆ. ಹಲೋ, ಎಲ್ಲರೂ ಕುತ್ಕೊಂಡು ಮಾತಾಡಾದ್ಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ದಾಯಿತು. ಬುತ್ತಿ ಎಲ್ಲ ತೊಗೊಂಡು ಬಂದಿದ್ರು. ಸೊ ಫಸ್ಟಿನ ಬುತ್ತಿ ಎಲ್ಲ ಇಟ್ಬಿಟ್ಟು ಚಪಾತಿ, ಅನ್ನ, ಸಾಂಬಾರು ಎಲ್ಲ ಊಟ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡೋದೇ ಒಂಥರ ಖುಷಿ ಇರುತ್ತೆ ಅಲ್ವಾ, ಏನಂತೀರ? ಹೀಗೆ ಪ್ರತಿಯೊಬ್ಬರು ಮಕ್ಕಳು, ಅಜ್ಜಿ, ಅಜ್ಜ, ತಾತ ಎಲ್ಲರೂ ಕುತ್ಕೊಂಡು ಮಾತಾಡ್ಕೊತ ಊಟ ಮಾಡಿದ್ಮೇಲೆ ಕೊನೆಗೆ ಬಂದು ಎಲೆ ಉಜ್ಜೋದು. ಅಂದರೆ ನಾಳೆ ಫಂಕ್ಷನ್ ಇತ್ತು, ಸೊ ಹೋಳಿಗೆ ಮಾಡಬೇಕಿತ್ತಲ್ಲ, ಕರ್ಗಿಡ ಮಾಡಬೇಕಿತ್ತು. ಅದಕ್ಕೋಸ್ಕರ ಎಲ್ಲರೂ ಕುತ್ಕೊಂಡು ಎಲೆ ಉಜ್ಜುತ್ತಾ ಇದ್ದೀವಿ. ಎಲೆ ಉಜ್ಕೊತ ಒಬ್ರದೊಬ್ರು ರೇಗಿಸ್ಕೊಂತ ಆ ವಿಷಯ ಈ ವಿಷಯ ಊರಿಂದು ಎಲ್ಲ ಮಾತಾಡ್ಕೊಂತ ಎಲ್ಲ ಮಾಡಿದ್ದಾಯಿತು. ಮಾಡಿ ಮುಗಿಸಿ ಮಲಗೋಷ್ಟೊತ್ತಿಗೆ 1:30 ಆಗಿಬಿಟ್ಟಿತ್ತು. ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲರೂ ಸುಸ್ತಾಗಿ ಕೊನೆಗೆ ಒಂದು ಮಲ್ಕೊಳ್ಳೋಷ್ಟೊತ್ತಿಗೆ ಹಬ್ಬ ಸುಸ್ತಾಗಿ ಮಲಗಿದ್ರೆ ಸಾಕಪ್ಪ ಅನ್ನಂಗಾಗಿದ್ರು. ಅಲ್ಲಿ ನೋಡಿದ್ರೆ ಹೊರಗಡೆ ಎಲ್ಲ ಚಪ್ರ ಎಲ್ಲ ತೆಗಿತಾ ಇದ್ರು. 1 ತಿಂಗಳಾಯಿತು, ಇದು ತಿಂಗಳು ಪೂಜೆ ಅಲ್ವಾ, ತಿಂಗಳಾಗಿತ್ತು. ತಿಂಗಳು ಪೂಜೆಗೆ ಎಲ್ಲ ತೆಗೆದು ನೀಟ್ ಮಾಡಿ ಬೆಳಗ್ಗೆ ಎದ್ದು ಎಲ್ಲ ಫ್ರೆಂಡ್ಸನ್ನೆಲ್ಲ ಕರೆದಿದ್ರು, ಮತ್ತು ರಿಲೇಟಿವ್ಸ್ ಎಲ್ಲ ಬರ್ತಾರೆ ಊಟಕ್ಕೆ ಅಂತ ಅನ್ನಂಗಾಯಿತು. ಇಲ್ಲಿ ಬಂದು ಬೆಳಗ್ಗೆ ಆಗೋಗಿತ್ತು. ಬೆಳಗ್ಗೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಮನೆ ಮಗಳು ಅಂತ ಏನಿರ್ತಾರೆ ಅವರು ಈ ರೀತಿ ಎಲ್ಲ ಪೂಜೆ ಮಾಡಿಬಿಟ್ಟು ಮತ್ತೊಂದು ಸತಿ ದೇವ್ರ ಬಾಗಿಲನ್ನ ಪೂಜೆ ಮಾಡಿಬಿಟ್ಟು ಅಲ್ಲಿ ಒಂದು ಗೃಹ ಪ್ರವೇಶದಲ್ಲೆಲ್ಲ ಹೇಗೆ ಮಾಡಿರ್ತಾರೆ ಅದೇ ಥರನೇ ಅಕ್ಕಿ ಎಲ್ಲ ಒಳಗಡೆ ಹಿಂಗೆ ಚಿಮ್ಮಬೇಕು ಅಂತ ಇರುತ್ತೆ. ಈ ರೀತಿ ಎಲ್ಲ ಬಾಗಿಲಿಗೆಲ್ಲ ವಿಘ್ನೇಶ್ವರ ಇಟ್ಬಿಟ್ಟು ಪೂಜೆ ಮಾಡಿ ಪ್ರತಿಯೊಂದನ್ನು ಅವ್ರ ಶಾಸ್ತ್ರದವರೆಲ್ಲ ಹೇಗೆ ಹೇಳಿರ್ತಾರೆ ಆ ಥರ ಎಲ್ಲ ಮಾಡಿಬಿಟ್ಟು ಈ ಥರ ಅಕ್ಕಿನ 3 ಸತಿ ಎಲ್ಲ ಒಳಗಡೆ ಹಾಕಿ ಗೃಹ ಪ್ರವೇಶದಲ್ಲಿ ಯಾವ ರೀತಿ ಭತ್ತದ ಕಾಳನ್ನ ಹಾಕ್ತಾರೆ ಅದೇ ಥರನೇ ಅಕ್ಕಿನ ಹಾಕಬೇಕು ಅಂತ ಇರುತ್ತೆ. ಮತ್ತು ಹಸ್ಬಿಟ್ಟಿರೋದನ್ನೆಲ್ಲ ಇನ್ನೊಂದು ಸತಿ ಪೂಜೆ ಮಾಡಿ ಅದನ್ನು ಹಾಲಲ್ಲಿ ಅಳಿಸ್ಬಿಟ್ಟು ಬಾಗಿಲನ್ನ 3 ಸತಿ ತೆಗೆದು ಹಾಕಿದ್ರೆ ಅವತ್ತಿಂದು ತಿಂಗಳು ಪೂಜೆ ಮುಗೀತು ಅಂತ ಅರ್ಥ. ತಿಂಗಳು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅವಳಿಗೂ ಮಡ್ಲಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಜನರು ಅಂದರೆ ರಿಲೇಷನ್ಸ್ ಎಲ್ಲ ಬರೋ ಅಷ್ಟರೊಳಗೆ ಇನ್ನೂ ಟೈಮ್ ಇದೆ, ಬೆಳಗ್ಗೆ ಬೇಗನೆ ಪೂಜೆ ಆಗಿತ್ತು ಅಂತ ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡ್ತಾ ಕೂರ್ತಿದ್ವಿ. ಇದು ಬೆಳಗಿನ ವೈಬು ತುಂಬ ಚೆನ್ನಾಗಿತ್ತು. ಅಲ್ಲಿ ಗುಡ್ಡದ ಹತ್ರನೇ ಮನೆ ಆಗಿರೋದ್ರಿಂದ ಸಖತ್ತಾಗಿತ್ತು ನೇಚರೆಲ್ಲ ನೋಡಲಿಕ್ಕೆ. ಜಸ್ಟ್ ಈಗ ನಾನು ಮನೆ ಹೋಮ್ ಟೂರ್ ಮಾಡೋಣ ಅಂತ ನೋಡಿದೆ. ಇಲ್ಲಿ ನೋಡಿ, ಇದು ಬಂದು TV ಹಾಲಿಂದ ನೆಕ್ಸ್ಟ್ ಬರುತ್ತೆ ಇಲ್ಲಿ ಕಿಚನ್ ಬರುತ್ತೆ. ಕಿಚನ್ಗೆ ಈ ರೀತಿ ಎಲ್ಲ ಲೈಟ್ ಹಾಕ್ಸಿದ್ದಾರೆ, ಸಖತ್ತಾಗಿದೆ ಲೈಟ್ ಮಾತ್ರ. ಇಲ್ಲಿ ಬಂದು ದೇವ್ರ ಮನೆ, ಈ ರೀತಿ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸಿಂದ ಕೆಳಗಡೆ ಒಂದು ಬಾತ್ರೂಮ್ ಬರುತ್ತೆ. ಅದು ಜನರಲ್ ಅದು ಕೂಡ ಕಮೋಡೇನೆ. ಅದ್ರ ಪಕ್ಕದಲ್ಲೇ ಒಂದು ರೂಮ್ ಇದೆ.
ಸ್ಟೇರ್ ಕೇಸ್ ಎಲ್ಲ ಫುಲ್ಲು ಸೈಡಲ್ಲೆಲ್ಲ ಗ್ಲಾಸಲ್ಲೇ ಹಾಕ್ಸಿದ್ದಾರೆ. ಈ ಲೈಟ್ ಅಂತೂ ತುಂಬ ಇಷ್ಟ ಆಯಿತು. ಮತ್ತು ಮಧ್ಯದಲ್ಲಿ ಈ ಥರ ಕುಂಡಗಳನ್ನೆಲ್ಲ ಇಟ್ಟಿರೋದು ತುಂಬ ಚೆನ್ನಾಗಿ ಕಾಣ್ತಾ ಅಟ್ರಾಕ್ಟಿವ್ ಆಗಿತ್ತು. ಇದು ಒಂದು ಕಿಡ್ಸ್ ರೂಮ್ ಅಂತ. ಕಿಡ್ಸ್ ರೂಮ್ಗೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ವಾಲ್ಡ್ರಾಪ್ ಎಲ್ಲ ಫುಲ್ ಫಿನಿಶಿಂಗು ಸೂಪರಾಗಿ ಬಂದಿದೆ. ಕಿಡ್ಸ್ ರೂಮಿಂದನೇ ಹೊರಗಡೆ ಹೋಗಲಿಕ್ಕೆ ಅಂದರೆ ಬಾಲ್ಕನಿ ಟೈಪ್ ಮಾಡಿದ್ದಾರೆ. ಬಾಲ್ಕನಿಯಿಂದ ನೋಡಿದ್ರೆ ಸೀದಾ ಅಲ್ಲಿ ದೇವ್ರ ಮನೆ ಕೆಳಗಡೆ ಇದೆಯಲ್ಲ ಅದು ಕಾಣುತ್ತೆ. ಅಲ್ಲಿ ನೋಡಲಿಕ್ಕೆ ಒಂಥರ ಚೆಂದ ಇದೆ, ಸೂಪರಾಗಿದೆ. ಅದು ಐಡಿಯಾ ಮಾತ್ರ. ಇದು ಬಂದು ದೇವ್ರ ಮನೆ ಮೇಲ್ಗಡೆಯಿಂದ ನೋಡಿದ್ರೆ ನಮಗೆ ಈ ರೀತಿ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ಆಪೋಸಿಟ್ ರೂಮಲ್ಲಿ ಇದು ಮಾಸ್ಟರ್ ಬೆಡ್ರೂಮ್ ಅಂದರೆ ಇಲ್ಲಿ ಟಿ ವಿ ಫುಲ್ ಕನೆಕ್ಟ್ ಹೇಗೆ ಮಾಡಿಕೊಂಡು ಕೂಡ ನೋಡ್ಬೋದು, ಆ ಥರನೂ ಇದೆ. ಮತ್ತು ಕಂಪ್ಯೂಟರ್ ಟೇಬಲ್ ಕೂಡ ಮಾಡಿಸಿದ್ದಾರೆ, ಜೊತೆಗೆ ವಾರ್ಡ್ರೋಬ್. ಮಾಸ್ಟರ್ ಬೆಡ್ರೂಮ್ ಮಾತ್ರ ಸೂಪರಾಗಿದೆ, ಹಾಲಿಗಿನ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಇದು ಒಂದು ಹೊರಗಡೆ ಒಂದು ಇದು ಬಂದು ಹೊರಗಡೆನೆ ಮೇಲ್ಗಡೆನೆ ಒಂದು ಲಿವಿಂಗ್ ರೂಮ್ ಥರ ಇದೆ. ಲಿವಿಂಗ್ ರೂಮಿಗೆ ಹೊರಗಡೆಯಿಂದ ಹೋಗಲಿಕ್ಕೆ ಒಂದು ಡೋರ್ ಥರನೂ ಮಾಡಿದ್ದಾರೆ. ಹೊರಗಡೆಗೆ ಹೋಗೋಕ್ಕೆ ಮುಂಚೆನೇ ಈ ಥರ ಟಿ ವಿ ಯೂನಿಟ್ ಕೂಡ ಇದೆ. ಅಲ್ಲೂ ಕೂಡ ಟಿ ವಿ ಹಾಕಿಸ್ಬೋದು, ಬಟ್ ಅವಶ್ಯಕತೆ ಇರಲ್ಲ ಅಷ್ಟೇ. ಇದು ಬಂದು ಬಾಲ್ಕನಿ. ಹೊರಗಡೆಯಿಂದ ಅಂದರೆ ಮೇಲ್ಗಡೆಯಿಂದ ರೂಮಿಂದ ಇಲ್ಲಿ ಲಿವಿಂಗ್ ಏರಿಯಾ ಇದೆಯಲ್ಲ ಅಲ್ಲಿಂದ ಹೊರಗಡೆ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಮನೆಗಳು ಗುಡ್ಡ ಎಲ್ಲ ಸೂಪರಾಗಿ ಕಾಣ್ತಾ ಇದೆ. ಇಲ್ಲಿ ನಮ್ಮ ಮಾವ ಮತ್ತು ಇನ್ನೊಬ್ಬರು ಬಂದು ನಿಂತ್ಕೊಂಡು ಮಾತಾಡ್ಕೊಂತ ನಿಂತಿದ್ರು. ಇದು ನೋಡಿ ಮೇಲ್ಗಡೆ ಇರುವ ಲಿವಿಂಗ್ ಏರಿಯಾ. POPನೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇದ್ರ ಡಿಸೈನ್ ಮಾತ್ರ ಅಲ್ಟಿ ಸೂಪರಾಗಿದೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್ದು ನೋಡಲಿಕ್ಕೆ ಮಾತ್ರ ಸೂಪರಾಗಿದೆ. ರಿಲೇಟಿವ್ಸ್ ಎಲ್ಲ ಬಂದು ಯಾರ್ಯಾರೋ ಗೃಹಪ್ರವೇಶಕ್ಕೆಲ್ಲ ಬಂದಿರಲಿಲ್ಲ, ಅವರೆಲ್ಲ ಬಂದು ಮತ್ತೊಮ್ಮೆ ಫೋಟೋ ಎಲ್ಲ ಹೊಡಿಸ್ಕೊಂಡು ಊಟ ಮಾಡಿಕೊಂಡು ಪ್ರತಿಯೊಬ್ಬರು ಸ್ವಲ್ಪ ಹೊತ್ತು ಇದ್ದು ಮಾತಾಡಿ ಎಲ್ಲ ಊಟ ಮಾಡಿ ಆದಮೇಲೆ ಕೊನೆಗೆ ಈ ರೀತಿ ಎಲ್ಲ ಕೂತ್ಕೊಂಡು ಎರಡಕ್ಕೆ ಹಾಕ್ಕೊಂಡು ಸುಮ್ಮನೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೇ ದುರ್ಗದಲ್ಲಿ ಅದಕ್ಕೆ ಹಾಕಿದ್ರು ಮೆಸೇಜ್ ಹೇಮಂತ ಪೊಲೀಸರು. ಫಸ್ಟಿಗೆ ನಾವು ಶಾಪಿಂಗಿಗೆ ಅಂತ ಹೋಗಿದ್ದು ಝುಡಿಯೋದಲ್ಲಿ ಎಲ್ಲರೂ ಒಟ್ಟಿಗೆ ಒಂದೇ ಥರ ಡ್ರೆಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡ್ವಿ. ಯೆಲ್ಲೋ ಕಲರ್ನೇ ನೋಡಿದ್ವಿ. ಯಾಕೆ ಅಂತಂದರೆ ನಮ್ಮ ಮೈದನಂದು ಮ್ಯಾರೇಜ್ ಇರೋದ್ರಿಂದ ಅವ್ರ ಅರಿಶಿನ ಶಾಸ್ತ್ರಕ್ಕೆ ಎಲ್ಲರೂ ಒಂದೇ ಥರದ್ದು ಹಾಕೋಬೇಕು ಅಂತ ಅಂದ್ಕೊಂಡೇ ಬಂದ್ವಿ. ಬಟ್ ಒಂದೇ ಥರ ಸೈಜ್ ಸಿಗಲಿಲ್ಲ. ಸೈಜ್ಗಳು ವೇರಿಯೇಷನ್ನು ನಮಗೆ ಬೇಕಾಗಿತ್ತು. ಹಾಗಾಗಿ ಹುಡುಕಿದ್ರೂ ನಮಗೆ ಆ ಥರ ಒಂದೇ ಥರ ಡ್ರೆಸ್ಗಳು ಸಿಗದೇ ಇರೋ ಕಾರಣಕ್ಕೆ ಅಲ್ಲಿ ಸ್ವಲ್ಪ ಒಂದು ತಗೊಳಕ್ಕೆ ಹೋದರೆ ನಿಮಗೆ ಗೊತ್ತಲ್ವಾ, ಇನ್ನೇನೋ ಬೇರೆ ತೊಗೊಂಡು ಬಂದಿರ್ತೀವಿ ಅಂತ ಸ್ವಲ್ಪ ಬೇರೆದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದು ಟ್ರೆಂಡ್ಸಲ್ಲೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ಇದ್ವು. ಅವನು ಕೂಡ ನೋಡಿದ್ವಿ. ಅಲ್ಲಿ ಕೂಡ ಯೆಲ್ಲೋ ಕಲರ್ ಡ್ರೆಸ್ನೇ ಸರ್ಚ್ ಮಾಡಿದ್ದಾಯಿತು. ಅದರಲ್ಲಿ 2 ಪೀಸ್ ಸೆಟ್ ಬರುತ್ತಲ್ವ, ಆ ಥರನೇ ನೋಡಿದ್ವಿ. ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ 1-2 ಸೆಟ್ಟನ್ನು ತೊಗೊಂಡು ನೋಡೋಣ, ಆಮೇಲೆ ಇನ್ನೂ ಟೈಮ್ ಇದೆ ಅಂತ ಅಂದ್ಕೊಂಡು ವಾಪಸ್ಸು ಮನೆಗೆ ಬಂದಿದ್ದಾಯಿತು. ಎತ್ಕೋಬೇಕಾ? ಮನೆಗೆ ವಾಪಸ್ಸು ಬರೋಷ್ಟರಲ್ಲಿ 4:15 ಆಗಿಬಿಟ್ಟಿತ್ತು. ಸೊ ಮತ್ತು ಈಗ ರಿಲೇಷನ್ಸ್ ಎಲ್ಲ ಮನೆಗೆ ಹೋಗಬೇಕಿತ್ತು, ಅಂದರೆ ಊರಿಗೆ ಹೋಗಬೇಕಿತ್ತು. ಈಗ ನಾವು ಬಂದಿದ್ದು ಚಿತ್ರದುರ್ಗಕ್ಕೆ, ಬಟ್ ನಾವು ಹೋಗಬೇಕಾಗಿದ್ದು ಮಲಡಿಹಳ್ಳಿಗೆ. ವಾಪಸ್ಸು ನಾವು ಹೋಗಬೇಕಿತ್ತು, ಮತ್ತು ಸುಷ್ಮಾ ಅವರು ಹೋಗಬೇಕಿತ್ತು. ಅಂದರೆ ನನ್ನ ಕಸಿನ್ಸ್ ಎಲ್ಲ ಬಂದಿದ್ರಲ್ವ, ಅವರು ಕೂಡ ಊರಿಗೆ ಹೋಗಬೇಕಾಗಿತ್ತು. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಮನೇಲಿ ಎಲ್ಲರೂ ಕಾಯ್ತಾ ಕೂತಿದ್ರು ಲೇಟ್ ಆಗುತ್ತೆ ಅಂತ. ಯಾಕೆ ಅಂದರೆ ಒಂದು ಸ್ಪೆಷಲ್ ಈವೆಂಟ್, ನನ್ನ ಮಗಂದು ಬರ್ತ್ಡೇ ಇತ್ತು. ಖುಷಿ ಅಂತ ಸಣ್ಣವೊಂದು. ನನಗಿರೋದು 2 ಮಕ್ಕಳು. ಸೊ ಎರಡನೇದು ಒಂದು ಬರ್ತ್ಡೇ ಇದ್ದಿದ್ದರಿಂದ ಬೇಗನೆ ಬಂದ್ವಿ. ಕೇಕ್ ಕಟ್ ಮಾಡಬೇಕು ಅಂತ ಕಾಯ್ತಾಯಿದ್ರು. Happy birthday to you, Kushi. Happy birthday to you. ಖುಷಿ ಸ್ಮೈಲ್ ಮಾಡಪ್ಪ. ಚಿರೋ ಸ್ಮೈಲ್.
ಇಲ್ಲಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಮೊಬೈಲ್ ಹೆಂಗ್ ಬರೈತೆ ಮಾರ್ರೆ. ಈ ರೀತಿಯಾಗಿತ್ತು ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ನನ್ನ ಮಗಂದು. ಕೇಕ್ ಎಲ್ಲ ತಿಂದ್ಬಿಟ್ಟು ಎಲ್ಲರೂ ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡೆದು ಹೋಗೋರೆಲ್ಲ ಹೋಗ್ತಾ ಇದ್ರು, ನಾವು ಕೂಡ ರೆಡಿ ಆದ್ವಿ ಹೋಗೋಣ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಇಷ್ಟಕ್ಕೆ ನಾನು ನನ್ನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು, ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.